ತುಂಬಾ ಆಕ್ಚುಲಿ ಯೂಶುವಲ್ ಸಂಡೇ ನಾನು ಮೈನ್ ಥಿಯೇಟರ್ ಇಲ್ಲ ಅಂದ್ರೆ ವೀರೇಶನ್ ನೋಡ್ತಾ ಇದ್ದೆ ಯೂಶುವಲ್ ಆಗಿ. ಬಟ್ ಏನಂದ್ರೆ ಈ ಸತಿ ಸ್ವಲ್ಪ ಕ್ರೌಡ್ ಜಾಸ್ತಿ ಅವಾಯ್ಡ್ ಮಾಡ್ಬೇಕು, ಯಾಕಂದ್ರೆ ಹೆಲ್ತ್ ಕಂಡೀಷನ್ ಆಗಿರೋದ್ರಿಂದ ಸ್ವಲ್ಪ ಇದಾಗುತ್ತೆ. ಆಮೇಲೆ ನೋಡೋಕ್ಕಾಗಲ್ಲ. ಆಮೇಲೆ ಅವ್ರಿಗೂ ಆ ಒಂದು ಪಿಕ್ಚರ್ ನೋಡ್ಬೇಕಾದ್ರೆ ಜೊತೆಲಿ ಇರ್ಬೇಕು, ಇನ್ನೂ ಅವ್ರಿಗೆ ಎಂಥೂಸಿಯಾಸಮ್ ಜಾಸ್ತಿ ಆಗುತ್ತೆ. ಬೇರೆಯವ್ರು ಬಂದಿರ್ತಾರೆ ಫ್ಯಾಮಿಲಿ ಕ್ರೌಡ್, ಅದಕ್ಕೆ ಡಿಸ್ಟರ್ಬ್ ಆಗೋದು ಬೇಡ. ಸುಮ್ಮನೆ ಒಂದು ವಿಸಿಟ್ ಮಾಡೋಣ, ಯಾಕಂದ್ರೆ ಯೂಶುವಲ್ ಬಂದಾಗ ಯೂಶಲಿ ಎಲ್ಲ ಫಿಲ್ಮ್ಗೂ ಬರ್ತಾ ಇರ್ತೀನಿ. ಈ ಸಿನಿಮಾದಲ್ಲಿ ಯಾಕೆ ಮಿಸ್ ಮಾಡೋದು, ನಮ್ಮದೇ ಪ್ರೊಡಕ್ಷನ್ ಆಗಿರೋದ್ರಿಂದ. ಗೀತಾ ಎಲ್ಲ ಫಸ್ಟ್ ಏನೇ ನೋಡ್ಬಿಟ್ರು ಅಭಿಮಾನಿಗಳ ಜೊತೆ 6 ಗಂಟೆ ಶೋ. ಸೊ ನಾವು ಇವತ್ತು ವೀರೇಶ್ ವೀರೇಶ್ ನಮ್ಗೆ ಯಾವಲ್ಲ ನಾನು ಮೈನ್ ಥಿಯೇಟರ್ಗೆ ಹೋದ್ರೆ ಈ ಕಡೆ ಸೈಡ್ಲಿ ಒಂದು 2-3 ಥಿಯೇಟರ್ ಯೂಶುವಲ್ ವಿಸಿಟ್ ಮಾಡಿದ್ದೆ. ವೀರೇಶ್ ಅಂತೂ ಯಾವಾಗಲೂ ಎವರ್ ಫೇವ್ರೇಟ್, ಯಾವಾಗ ಬಂದ್ವಿ ಇಲ್ಲಿ ಬರ್ತಾ ಇರ್ತೀವಿ. ಇವಾಗ ಬಂದ್ರೆ ಒಂದು ಪಾಸಿಟಿವ್ ವೈಬ್ ಇದೆ. ಆಮೇಲೆ ಚಂದ್ರ ಅಂಕಲ್ ಅಷ್ಟೇ, ನಮ್ಗೆ ಅವರು ಫಸ್ಟ್ ನಮ್ಗೆ ಆಲ್ಮೋಸ್ಟ್ ಎಲ್ಲ ಫಸ್ಟ್ ಸಿನಿಮಾಯಿಂದ ನಾವು ಗೊತ್ತವರು. ಅದರಿಂದ ಒಂದು ಆತ್ಮೀಯತೆ, ಒಂದು ಫ್ಯಾಮಿಲಿ ಅಂತ ಒಂದು ಫೀಲ್ ಆಗುತ್ತೆ, ಒಂದು ಬಾಂಡೇಜ್ ಇರುತ್ತೆ. ಅವ್ರು ನೋಡ್ತಾ ಇದ್ರೆ ನಮಗೆ ಒಂದು ಖುಷಿ ಆಗುತ್ತೆ. ಆಮೇಲೆ ಇಲ್ಲಿ ಬಂದಿದ್ದ ಆಮೇಲೆ ಇವತ್ತು ಎಷ್ಟು ಮಟ್ಟಿಗೆ ಬಯಲು ನನಗಲ್ಲಿ ಹೋಗ್ತಾ ಇರೋದು ನಮಗೆ ಬಹಳ ಖುಷಿ ಆಗಿದೆ. ಅದು ಗೀತಾ ಪಿಕ್ಚರ್ಸ್ಲಿ November 15th ಅದು ಜನ್ಮದ ಜೋಡಿ ಡೇಟ್. ಅದು 96ರಲ್ಲಿ ಅಲ್ಲಿ ನಮ್ಮ ತಾಯಿ ಡೈರೆಕ್ಟ್ ಮಾಡಿದ್ರು, ಪ್ರೊಡ್ಯೂಸ್ ಮಾಡಿದ್ರು. ಇದು ನಾನು ಹೆಂಡತಿ ಡೈರೆಕ್ಟ್ ಮಾಡಿದ್ರು. ಸೊ ಇಬ್ರು ಶಕ್ತಿಗಳು ಆ ಶಕ್ತಿಗಳು ಮಾಡಿದಾಗ ಯಾವ ಸಿನಿಮಾಗಳು ಚೆನ್ನಾಗಿ ಹೋಗೋ ಸಹಜ. ಅಲ್ಲಿ ನಾಗಭರಣ ಡೈರೆಕ್ಟ್ ಮಾಡಿದ್ರು, ಇಲ್ಲಿ ನರ್ತನ ಡೈರೆಕ್ಟ್ ಮಾಡಿದ್ರು, ಎಲ್ಲ ಎಣ್ಣೆ. ಸೊ ಒಂದು ಖುಷಿ ಆಯ್ತು ಇಲ್ಲಿ ಬಂದು ನೋಡ್ತಾ ಇರೋದು, ಆ ಡೇಟ್ಲಿ ಬಂದಿರೋದು. ಆಮೇಲೆ ಕೋಇನ್ಸಿಡೆನ್ಸ್ ಆಗಿ ಒಂದೇನಂತೀವಿ, ಒಂದು ಒಳ್ಳೆ ಓಪನಿಂಗ್ ತಗೊಂಡ್ರು ನಮಗೆ ಬಹಳ ಖುಷಿ ಕೊಟ್ಟಿದೆ. ಒಂದು ಹ್ಯಾಪಿ ವಿಚಾರ ಅಂತಂದ್ರೆ ಎಲ್ಲ ವಯೋಮಾನದ ಪ್ರೇಕ್ಷಕರು ಬಂದಿರುವಂತದ್ದು. ಅವರು ಹೇಳ್ತಾರೆ ಅಂದ್ರೆ ಈ ತರದ ಸಿನಿಮಾ ನೋಡಿ ತುಂಬಾ ದಿನ ಆಗಿತ್ತು ಅಂತ, ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇರೋದು ಎಲ್ಲ ಹೌಸ್ಫುಲ್. ಇಲ್ಲ, ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ನರ್ತನ್. ನಮ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ ಪ್ರೊಡಕ್ಷನ್ ಸೈಡ್. ಯಾಕಂದ್ರೆ ಯೂಶುವಲ್ ಆಗಿ ಏನಾಗ್ತೀವಿ, ಬರೀ ಡೈರೆಕ್ಟ್ರು ಆಕ್ಟರ್ ಅಂತ ಹೇಳ್ತೀವಿ, ಆದ್ರೆ ಪ್ರೊಡಕ್ಷನ್ ವ್ಯಾಲ್ಯೂ ಅಂತ ಆಕ್ಚುಲಿ ಬರೋದು ಸ್ಟೋರಿ ಅಂಡ್ ಕತೆಗೆ ತಕ್ಕಂತೆ ಒದಿಸ್ಕೊಡೋದಿದೆ. ಆ ಪ್ರೊಡಕ್ಷನ್ ಸೈಡ್ ಇಂದ ಗೀತಾ ಮಾತಾಡೋದು ನಮಗೆ ಬಹಳ ಹೆಮ್ಮೆ ಅನ್ಸುತ್ತೆ, ಖುಷಿ ಆಗುತ್ತೆ. ಪ್ರೊಡಕ್ಷನ್ ಸೈಡ್ ಇವತ್ತು ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ನೋಡಿ ವ್ಯಾಲ್ಯೂ ಹೆಂಗಿದೆ ಅಂತ, ಅದು ನಮ್ಗೆ ಒಂದು ಖುಷಿ ಕೊಡ್ತದೆ. ಇನ್ಫ್ಯಾಕ್ಟ್ ನಮ್ಗೆ ನಾವು ಬೇರೆ ಪ್ರೊಡ್ಯೂಸರ್ಗೆ ಹೇಳ್ತೀವಿ, ನಮ್ಮ ಪ್ರೊಡಕ್ಷನ್ ಅಂತ ಬಂದಾಗ ವಿ ಕಾಂಟ್ ಕಡಿವಾಣ ಆಗಕ್ಕಲ್ಲ, ಒಂದು ಬೌಂಡ್ರಿ ಆಗಕ್ಕಲ್ಲ, ಅದಕ್ಕೆ ಏನ್ ಬೇಕು ನಾವು ಮಾಡ್ಲೇಬೇಕಾಗುತ್ತೆ. ಇವತ್ತು ಇಷ್ಟು ಮಟ್ಟಿಗೆ ನಮ್ಗೆ ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅದು ಬಹಳ ಖುಷಿ ಕೊಟ್ಟಿದೆ. ಕೆಲವು ಪರ್ಟಿಕ್ಯುಲರ್ ಥಿಯೇಟರ್ಗಳಲ್ಲಿ ದಾಖಲೆ ಮಟ್ಟದ ಕಲೆಕ್ಷನ್ ಆಗ್ತದಂತ ಅವರ ಖುಷಿಯಿಂದ ಹೇಳ್ಕೊತಾರೆ, ಇಷ್ಟ ಆಗಿದೆ, ಇಲ್ಲಿ ತನಕ ಆಗಿದ್ದೇ ಇಲ್ಲ ನಮ್ಮ ಥಿಯೇಟರ್ನಲ್ಲಿ ಅಂತ. ಅದೇನಾಗಿ ಅದೆಲ್ಲ ನಾನು ನೋಡಕ್ ಹೋಗಲ್ಲ, ದಾಖಲೆ ನೋಡಕ್ ಹೋಗಲ್ಲ. ಪಿಕ್ಚರ್ ಚೆನ್ನಾಗಿ ನಮ್ಗೇನಂದ್ರೆ ಫಸ್ಟ್ ಎದ್ದ ತಕ್ಷಣ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಎಷ್ಟು ಕಲೆಕ್ಷನ್ ಆಯ್ತು, ಇಷ್ಟ ಆಯ್ತು. ನಾವು ಎಲ್ಲದಕ್ಕಿಂತ ಹೆಚ್ಚು ಪಿಕ್ಚರ್ ಎಷ್ಟು ಮಟ್ಟಿಗೆ ಜನಗಳು ಮುಟ್ತು ಅನ್ನೋದು ಬೇಕು. ದುಡ್ಡು ಅನ್ನೋದು ಆಟೋಮೆಟಿಕ್ ಆಗಿ ಆಮೇಲೆ ಬಂದೇ ಬರುತ್ತೆ, ಅದ್ರ ಕಡೆ ಗಮನ ಕೊಡ. ಸಿನಿಮಾ ಹೆಂಗ್ ರೀಚ್ ಮಾಡಿಸ್ಬೇಕು ಜನಗಳಿಗೆ, ಅದು ಉದ್ದೇಶ ಆಗ್ಬೇಕೆ ಹೊರತು ಬರೀ ಹಣನೇ ಅನ್ನೋದು ಮುಖ್ಯ ಅಲ್ಲ. ಹಣ ತಾನಾಗ್ಲೇ ಬರುತ್ತೆ, ಅದರಿಂದ ಹೋಗೋದ್ ಬೇಡ. ಯಾವಾಗ ಸಿನಿಮಾ ಚೆನ್ನಾಗಿದೆ ಅಂತ ಬಂತು ಅದನ್ನ 100% ಜನ ನೋಡ್ತಾರೆ. ಇವತ್ತು ನೀವೇ ಹೇಳಿದ್ರಿ ಎಷ್ಟೋ ಫ್ಯಾಮಿಲೀಸ್, ಎಷ್ಟೋ ಬೇರೆ ಭಾಷೆ ಜನಗಳು ಬಂದು ನೋಡ್ತಾ ಇದಾರೆ ಅಂತ. ಸೊ ಇಷ್ಟು ಮಟ್ಟಿಗೆ ಒಳ್ಳೆ ಬೆಳವಣಿಗೆ ಬರ್ಬೇಕಂದ್ರೆ ನಿಜವಾಗ್ಲೂ ನರ್ತನ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಆ ಸಿನಿಮಾ ಕ್ಯಾರೆಕ್ಟರ್ನ 2017 ತೋರಿಸಿ ಅದ್ರ ಪ್ರೀಕ್ವೆಲ್ 24 ತಗೊಂಡ್ಬಂದು ಆ ಒಂದು ಬ್ಯಾಕ್ ಹೋಗೋದಿದೆಯಲ್ಲ ತುಂಬಾ ಕಷ್ಟ. ಸೊ ನಿಜವಾಗ್ಲೂ ನಮ್ಗೆ ಐ ಥಿಂಕ್ ವೆರಿ ಹ್ಯಾಪಿ. ಅದರಲ್ಲೂ ಪರ್ಟಿಕ್ಯುಲರ್ ಒಂದಷ್ಟು ಮೀಮ್ಸ್ಗಳು ಓಡಾಡ್ತಿರುವಂಥದ್ದು ತುಂಬಾ ಚೆನ್ನಾಗಿ, ಅಂದ್ರೆ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಅಂತ ಅದೇನು ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಫಸ್ಟ್ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಇಂಟರ್ವಲ್ ಬ್ಲಾಕ್. ಐ ಥಿಂಕ್ ಇಟ್ ವಾಸ್ ನಮ್ಮ ಮಾಡಿದಾಗ ನಮ್ಗೆ ತುಂಬಾ ಖುಷಿ ಆಯ್ತು. ದಿಲೀಪ್ ಸುಬ್ರಾಯನ್ ಮಾಸ್ಟರ್, ನಾವು ಕ್ಯಾಪ್ಟನ್ ಮಿಲ್ಲರ್ ವರ್ಕ್ ಮಾಡ್ಬೇಕಾದ್ರೆ ನಾನು ಅವ್ರನ್ನ ಡೈರೆಕ್ಟರ್ ಅಲ್ಲೇ ಬರಕ್ ಹೇಳಿದ್ದೆ, ನರ್ತನ ಬಂದು ಮೀಟ್ ಮಾಡಿ ಈ ಮಾಸ ಚೆನ್ನಾಗಿದೆ ನೋಡಿ ಅಂತ ಹೇಳಿದಾಗ ಅವ್ರಿಗೆ ಬಹಳ ಖುಷಿಯಾಗಿ ಅಲ್ಲೇ ಅವ್ರ ಕಥೆ ಹೇಳಿ ಈ ಬ್ಲಾಕ್ ಮಾಡ್ತೀರಾ ನೀವು ಅಂತ ಹೇಳಿದಾಗ ಅವ್ರು ಬಹಳ ಖುಷಿಯಿಂದ ಬಂದ್ ಮಾಡ್ಕೊಟ್ರು. ತುಂಬಾನೇ ಚೆನ್ನಾಗಿತ್ತು. ಶಿವಣ್ಣ, ಚಂದ್ರ ಸರ್ ಮಾತಾಡ್ತಾ ಹೇಳ್ತಾ ಇದ್ರು, ಅಂದ್ರೆ 1:30 ಸಿನಿಮಾ ನೋಡಕ್ ಬಂದವರು 4:30ವರೆಗೂ ವೆಯ್ಟ್ ಮಾಡ್ಬೇಕು. ಬಿಕಾಸ್ ಆಫ್ ಟಿಕೆಟ್ ಅಷ್ಟು ಸೋಲ್ಡ್ ಔಟ್ ಆಗ್ತದೆ. 3 days ಕೂಡ 5 ಶೋಸ್ ಕ್ಲೋಸ್ ಆಗ್ತಾರೆ. ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ದೊಡ್ಡ ಮನೆ ಪಾತ್ರ ಬಹಳಷ್ಟಿದೆ. ಸೊ ಇವತ್ತಿಗೆ ಈ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಉಳ್ಕೊಳ್ತವೆ ಅಂತಂದ್ರೆ ದೊಡ್ಡ ಮನೆ ಸಿನಿಮಾಗಳು ಬರಬೇಕು ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇದ್ರು ಚಂದ್ರ ಸರ್. ಇಲ್ಲ, ನಮ್ಗೆ ಹೆಮ್ಮೆ ಏನಂದ್ರೆ ನಮ್ಮ ಅಂತ ಅಭಿಮಾನಿಗಳಿದ್ದಾರೆ ಅದ್ರ. ಇಲ್ಲಾಂದ್ರೆ ಸುಮ್ನೆ ನಾವು ಏನೇ ವೆಲ್ ವಿಶರ್ಸ್ ಅದು ಏನಂದ್ರೆ ಅಭಿಮಾನ ಅನ್ನೋದು ಏನಂದ್ರೆ ನಾವೆಷ್ಟು ಅಭಿಮಾನ ತೋರಿಸ್ತೀವಿ ಅಷ್ಟು ಅಭಿಮಾನಿ ಅಂದ ತಕ್ಷಣ ನಾವೇನು ಅವ್ರನ್ನ ಸುಮ್ನೆ ಬಂದು ಹಾಯ್ ಅನ್ಬಿಟ್ಟು ಹೋಗೋದಲ್ಲ. ಅಭಿಮಾನಿನ ಒಬ್ಬ ಸ್ನೇಹಿತನಾಗಿ ನೋಡೋನೆ ಆಕ್ಟರ್ ಒಂದು ರಿಯಲ್. ಅದ್ರಾಗ ಏನಾಗುತ್ತೆ ಅಂದ್ರೆ ಆತ್ಮೀಯತೆ ಚೆನ್ನಾಗಿ ಬೆಳೆಯುತ್ತೆ. ಕೋಪ ಇರುತ್ತೆ, ಕೋಪ ಮಾಡ್ಕೊಳ್ಳಲ್ಲ ಅಂತಲ್ಲ, ಕೋಪ ಇರುತ್ತೆ. ಯಾಕಂದ್ರೆ ನಾನು ಹಂಗೇನೆ ಮಾಮೂಲಿ ಮನುಷ್ಯಂತ ನನಗೂ ಕೋಪ ಬರೋ ಸಹಜ ತಾನೆ.
ಎಲ್ರಿಗೂ ಗೊತ್ತೇ, ಅವ್ರಿಗೆ ಗೊತ್ತಾಗಲ್ಲ ಅದು, ಅವ್ರಿಗೆ ಏನಂತ ತಮಾಷೆ ಇರುತ್ತೆ, ಅವ್ರು ತಮಾಷೆ ಅನ್ಕೋತಾರೆ. ಬಟ್ ನಾ ಸೀರಿಯಸ್ ಆಗಿ ಬೈತೀನಿ, ಅದ್ರ ಬಗ್ಗೆ ನೆನ್ಸ್ಕೊಂಡ್ ಮಾಡಲ್ಲ, ಅವ್ರಿಗೆ ಗೊತ್ತಿದೆ. ಬಟ್ ಅದು ಆಮೇಲೆ ಬಂದು ನನ್ನ ತಪ್ಪಿದ ನಾನು ಇಮಿಡಿಯೇಟ್ ಸಾರಿ ಕೇಳಿದೆ. ಯಾಕಂದ್ರೆ ನನ್ಗೆ ಆತರ ಒಂದು ಸ್ವಭಾವ ಚಿಕ್ಕದಾಗಿದ್ದಲ್ಲ, ಚಿಕ್ಕ ವಯಸ್ಸಿಂದ ನನ್ಗೆ ಹಂಗೇನೆ. ನನಗೆ ಯಾವಾಗ ನಾನ್ ತಪ್ಪು ಮಾಡಿದೀನಿ ಅಂತ ಅನ್ಸುತ್ತೆ ಅವಾಗ ಇಮಿಡಿಯೇಟ್ ಬಂದು ಅದ್ರಲ್ಲಿ ನಾಚಿಕೆ ಮಾನ ಮರ್ಯಾದೇನು ಇಲ್ಲ, ಅದ್ರಲ್ಲಿ ಮನುಷ್ಯನ ಅರ್ಥ ಮಾಡ್ಕೋಬೇಕಷ್ಟೇ. ಸೊ ಅಂತ ಅಭಿಮಾನಿ ಪಡೆದಿದೀವಿ ನಾವು. ಅದಕ್ಕೇನೆ ಇವತ್ತು ಯಾಕೆ ದೊಡ್ಡ ಮನೆ ಅಂತ ಎಲ್ಲರೂ ಬಂದು ನಮ್ಮ ಥಿಯೇಟರ್ಸ್ ಅಷ್ಟು ಇದಾಗಿ ಕೇಳ್ತಾರೆ ಅಂದ್ರೆ ನಾ ಬಿಲೀವ್ ಮಾಡೋದು ಅಂತೆ, ಯಾವ ಪಿಕ್ಚರ್ ಯಾವಾಗ ಹೆಂಗ್ ಹೋಗುತ್ತೆ ಅಂತ ನಾವ್ ಹೇಳಕ್ಕಾಗಲ್ಲ. ಬಟ್ ಸಿನಿಮಾ ಅಂತ ಬಂದಂಗೆ ಮಾಡ್ಬೇಕು. ಯಾಕಂದ್ರೆ ಇದ್ರಲ್ಲಿ ನಂಬಿರೋರು ತುಂಬಾ ಜನ ಇದ್ದಾರೆ. ಬರೀ ಇಂಡಸ್ಟ್ರಿಲಿ ಕೆಲಸ ಪಿಕ್ಚರ್ ತೆಗಿಯೋ ಕೆಲಸ ಮಾಡೋದು ಮಾತ್ರ ಅಲ್ಲ, ಥಿಯೇಟರ್ಸ್ ಎಷ್ಟೋ ಜನ ಕೆಲಸ ಮಾಡ್ತಿರ್ತಾರೆ, ಆಚೆ ಎಲ್ಲ ಎಷ್ಟೋ ಜನ ಬದುಕನ್ನ ಕಟ್ಕೊಂಡಿದ್ದಾರೆ. ಅದೊಂದು ಸ್ವಲ್ಪ ಚಾಜಪತಿ. ಇವತ್ತು ನಾವು ಏನೇ ಅದು ಎಷ್ಟೇ ಮಲ್ಟಿಪ್ಲೆಕ್ಸ್ ಬಂದಿರ್ಬೋದು, ಬಟ್ ಸಿಂಗಲ್ ಸ್ಕ್ರೀನ್ಲಿ ನೋಡುವಂತ ಒಂದು ಆ ಗಲಾಟೆ, ಆ ಮಜಾ ಇದೆಯಲ್ಲ, ಅದು ನಮ್ಗೆ ಬೇರೆ ತರ ಮಜಾ. ಅದು ಒಂದು ಕಿಕ್ ಕೊಡೋದು ಒಂದು ಆಕ್ಟರ್ಗೆ. ನೆಕ್ಸ್ಟ್ ನಾ ಮಾಡ್ಬೇಕಂದ್ರೆ ಡಬಲ್ ಎನರ್ಜಿ ಬರುತ್ತೆ ನನಗೆ. ನೆಕ್ಸ್ಟ್ ಸಿನಿಮಾ ಮಾಡ್ಬೇಕು, ಇನ್ನೂ ಚೆನ್ನಾಗಿ ಮಾಡ್ಬೇಕಂತ ಬರುತ್ತೆ. ಸರ್ ಫಾಸ್ಟ್ ಫಿಲ್ಲಿಂಗ್ ಆಗ್ತಿದೆ ಟಿಕೆಟ್ಸ್ ಎಲ್ಲ. 3 ದಿನ ಏನು ಫಿಲ್ ಆಗ್ತಿಲ್ಲ ಟಿಕೆಟ್ಸ್. ಇದೇ ರೀತಿ ಹೋದ್ರೆ ಈ ವರ್ಷದ ಬ್ಲಾಕ್ ಬಸ್ಟರ್ ಸಿನಿಮಾ ಬೈರತಿರಣದಲ್ಲಿ ಆಗುತ್ತೆ ಅನ್ನೋದು ಪ್ರದರ್ಶಕರ ಮಾತು. ಎಷ್ಟು ಖುಷಿ ಆಗುತ್ತೆ ಸರ್. ಸರಿ, ಅವ್ರ ಬಾಯಲ್ಲೇ ಆಗ್ಲಿ ಬಿಡಿ, ಏನು ಖುಷಿಯಲ್ಲೇ ಅವ್ರ ಬಾಯರ್ಗಿಂತ ಆಗ್ಲಿ ಬಿಡಿ. ಈ ವರ್ಷ ಬಿ ಅನ್ನೋ ಅಕ್ಷರಕ್ಕೆ ತುಂಬಾ ಲಕ್ಕಿ ಅನ್ಸುತ್ತೆ. ಭೀಮಾ ಅಂಡ್ ಬಗೀರಾ ಅಂಡ್ ಭೈರತಿ ರಂಗಲ್ ಈ ಥಿಯೇಟರ್ ನಲ್ಲಿ ಅಡಿಯ ಮಾವ ಕಾಂಬಿನೇಷನ್ ಒಂದು ಜುಗಲ್ ಬಂದಿ. ಬಗೀರಾನು ತುಂಬಾ ಚೆನ್ನಾಗಿ ಬರ್ತಾ ಇದ್ದಾನೆ. ಇಲ್ಲ, ಅದೇ ಇವಾಗ ಬಿ ಅಂದ್ರೆ ಬಾ ಅಂತ ಅರ್ಥ. ಜನಗಳ ಥಿಯೇಟರ್ ಬರ್ತಾ ಇದ್ದಾರೆ, ಖುಷಿಯಾದ ವಿಷಯ. ಯಾಕೆ ಬಿ ಬಂಗಾರದ ಮನುಷ್ಯನ ಆಗುತ್ತೆ. ಸೊ ಅವ್ರ ಆಶೀರ್ವಾದ ಎಲ್ಲ ಇದೆ. ಯಾಕೆ ಆ ಬಂಗಾರದ ಮನುಷ್ಯದಲ್ಲೂ ಇದೆ ಮಣ್ಣಿನ ಕಥೆನೆ, ಇಲ್ಲೂ ಅಷ್ಟೇ ಒಂದು ಓರ್ ಅಂದ್ರೆ ಅದು ಒಂದು ಮಣ್ಣಿನ ಕಥೆನೆ. 2 ಮಣ್ಣಿನ ಕಥೆ. ಅದರಲ್ಲಿ ಬಂಗಾರದ ಮನುಷ್ಯ, ಇದರಲ್ಲಿ ಬೈರತಿ ರಣಗಳಷ್ಟೇ. ಸರ್ ಅದನ್ನ ಹೇಳಿದ ತಕ್ಷಣ ಒಂದು ಥಾಟ್ ಹೊಡಿತು. ಅಂದ್ರೆ ಸಿನಿಮಾ ನೋಡಿದ್ಮೇಲೆ ಎಷ್ಟೋ ಜನ ಬೆಂಗಳೂರಲ್ಲಿ ಕೆಲಸ ಅಂದ್ರೆ ಸಿಟಿಗಳಲ್ಲಿ ಕೆಲಸ ಮಾಡೋರು ಹಳ್ಳಿಗೆ ಹೋಗಿ ರೈತ ಕೃಷಿ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಸಿನಿಮಾ ನೋಡಿದ್ಮೇಲೆ ಇನ್ ಮುಂದೆ ಬಹುಶಃ ಯಾರು ಕೂಡ ಜಮೀನುಗಳನ್ನ ಮಾಡ್ಕೊಳ್ಳೋದಕ್ಕೆ ಅಥವಾ ಜಮೀನ್ ಪತ್ರಗಳನ್ನ ಬೇರೆಯವ್ರ ಹತ್ರ ಕೊಡೋದಕ್ಕೆ ತುಂಬಾ ಯೋಚನೆ ಮಾಡ್ತಾರೆ ಅಂತ ಅನ್ಕೋತೀವಿ. ಇದು ಕೂಡ ಒಂದು ರೆವಲ್ಯೂಷನ್ ಆಕ್ಚುಲಿ ನಂಗೆ ಪಾತ್ರ ಇಷ್ಟ ಆಗಿದೆ. ಅದು ಇದ್ರಲ್ಲಿ ರಿವೆಂಜ್ ಸ್ಟೋರಿ ಅನ್ನೋದಕ್ಕಿಂತ ಅವನಲ್ಲಿರೋ ಒಂದು ಏನಂತೀವಿ ಒಂದು ಧ್ಯೇಯ ಅಂತ ಹೇಳ್ತೀವಿ, ಒಂದು ಏಮ್ ಅಂತ, ಒಂದು ಇಂಟೆನ್ಷನ್, ಒಂದು ಅಂಬಿಷನ್ ನ ಜನಗಳಿಗೋಸ್ಕರ ಇದ್ದಿದ್ರ ಆ ಕ್ಯಾರೆಕ್ಟರ್ ತ್ಯಾಗನೇ ಬೇರೆ ತರ. ಯಾವ ದೊಡ್ಡನಾದ್ಮೇಲೆ ಬೆಳೆದ್ ಬಂದ್ಮೇಲೆ ಬಂದಿದ್ದಾರೆ ರಣಗಲ್ಗೆ, ಚಿಕ್ಕ ವಯಸ್ಸಲ್ಲಿ ಅದು ಬರುತ್ತೆ ಆ ಕಿಚ್ಚು ಒಳ್ಳೆ ಕಿಚ್ಚು. ಒಂದು ಹೊಟ್ಟೆ ಕಿಚ್ಚು ಆಗುತ್ತೆ, ಒಂದು ಒಳ್ಳೆ ಕಿಚ್ಚು ಆಗುತ್ತೆ. ಅವ್ನು ಹೊಟ್ಟೆ ಕಿಚ್ಚು ಪಡೆಯಲ್ಲ, ಅದರಲ್ಲಿ ಒಳ್ಳೆ ಕಿಚ್ಚನ್ನ ಇಟ್ಕೊಂಡು ಅವನು ಮುಂದೆ ಸಾಗ. ಅದ್ರಲ್ಲಿ ಏನೋ ಒಂದು ಸಮಾಧಾನ ಇದೆ, ಒಂದು ಆತ್ಮೀಯತೆ ಇದೆ ರಣಗಲ್. ಐ ಥಿಂಕ್ ನನ್ನ ಅರ್ಥನೇ ಕೇಳ್ಬೇಕು, ಖಂಡಿತ ಹೇಳ್ಬೇಕು. ಇದೆಲ್ಲ ಸ್ಕ್ರೀನ್ ಪ್ಲೇ ಎಲ್ಲ ನನಗೆ ಯಾವತ್ತೂ ಒಂದು ಸ್ಕೆಲೆಟನ್ ಹೇಳ್ಬಿಟ್ಟು ಹೋದ್ರು. ನಾನು ಸ್ಕ್ರೀನ್ ಪ್ಲೇ ನಾ ಹೇಳಿದ್ರು ಕೇಳ್ತೀರ ಬೇಡ, ನನ್ಗೆ ನಂಬಿಕೆ ಇತ್ತು ನರ್ತನ್ ಮೇಲೆ. ಐ ಬಿಲೀವ್ ನನಗೆ ಒಂದು ಟ್ರಸ್ಟ್ ಇದೆ ಅವ್ರ ಮೇಲೆ. ನನಗೇನು ಬೇಡ ನರ್ತನ್, ನೀವು ಮಾಡ್ತೀರ ನಡಿಗೆ. ಬಟ್ ವೆನ್ ಐ ವಾಸ್ ಡೂಯಿಂಗ್ ದ ಫಿಲ್ಮ್ ಪ್ರಾಮಿಸ್ ಅಂಡ್ ನಂಬಲ್ಲ, ಎಷ್ಟು ಚೆನ್ನಾಗಿ ರಿಲೇಟ್ ಮಾಡಿದ್ರೆ ಮಫ್ತಿ ಸೀನ್ಸ್ಗೂ ಇದಕ್ಕೂ. ಅಂದ್ರೆ ಇಲ್ಲಿ ಐ ವಿಟ್ನೆಸ್ ಒಂದು ಕಣ್ಣಾದ್ರೆ ಅಲ್ಲಿ ಕೈ. ಓಕೆ, ಇನ್ನೊಂದು ಜಾಗದಲ್ಲಿ ಇನ್ನು ಯಾವ್ದಾದ್ರು ರಿಪೀಟ್ ಆಗುತ್ತೆ. ಒಂದು ತುಂಬಾ ಸಿಂಬಾಲಿಕ್ ಸೀನ್ಸ್ ತುಂಬಾ ಚೆನ್ನಾಗಿದೆ ಅದ್ರಲ್ಲಿ. ಭಗವದ್ಗೀತೆ ಅದು. ಅಂಡ್ ಸಾಕಷ್ಟು ಹೇಳ್ತೀವಿ ಸನ್ನಿವೇಶಗಳು ಬಹಳ ಚೆನ್ನಾಗಿ ಅರ್ಥ ಮಾಡ್ತಾರೆ. ಆಮೇಲೆ ಅದನ್ನ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಸೊ ಇದು ಡೈರೆಕ್ಟರ್ ಈಕ್ವಲಿ ಗುಡ್ ಅಂತ ಹೇಳಿ. ಇದ್ರ ಡೈರೆಕ್ಟರ್, ಕ್ಯಾಮ್ರಾಮನ್ ನವೀನ್, ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸೂರ್, ಎಲ್ಲರೂ ಕೈ ಸೆಳೆಕಂದ್ರೆ ತುಂಬಾ ಚೆನ್ನಾಗಿ. ಅಮ್ಮ ಮಾಡುವಂತ ಸಿನಿಮಾಗಳಲ್ಲಿ ಮತ್ತೆ ಅವ್ರು ಕೇಳ್ತಿರೋ ಕಥೆಗಳಲ್ಲಿ ವ್ಯಾಲ್ಯೂಸ್ ಇರುತ್ತೆ. ಈಗ ಗೀತಾ ಪಿಕ್ಚರ್ಸ್ ಕೂಡ ಅದೇ ತರ ಸಿನಿಮಾಗಳು ಬರ್ತಾ ಇದೆ. ಮೊದಲು ಮಾಡಿದಂತ ಸಿನಿಮಾ, ಈಗ ಮಾಡ್ತಕ್ಕಂಥ ಸಿನಿಮಾ ಎಲ್ಲ ಸೋಷಿಯಲ್ ವಿಷಯಕ್ಕೆ ಸಂಬಂಧಪಟ್ಟಂಗಿರುತ್ತೆ, ಜನಗಳಿಗೆ ಸಂಬಂಧಪಟ್ಟಂಗಿರುತ್ತೆ. ಸೊ ಆ ವ್ಯಾಲ್ಯೂಸ್ ಅದೇ ಶಕ್ತಿ ಅಂತ ಹೇಳಿದ್ಮೇಲೆ ಅದು ಮುಗೀತಲ್ಲ, ಅದ್ರಲ್ಲಿ ಒಂದು ಪವರ್ ಇದೆ ಅದಕ್ಕೇನೆ ಫಸ್ಟ್ ವೇದ ಆಯ್ತು, ಇವಾಗ ಭಾರತಿ ರಣಗಲ್ ಆಯ್ತು. ನೆಕ್ಸ್ಟ್ ಇವಾಗ ಎ ಫಾರ್ ಆನಂದ್ ಅಂತ ಸಿನಿಮಾ ಆಯ್ತು. ನೆಕ್ಸ್ಟ್ ಅದು ನಮ್ಗೆ ಡಿಫ್ರೆಂಟ್. ಅದು ನನಗೆ ಸಿಕ್ಕಿದ್ರೆ ತುಂಬಾ ಪುಣ್ಯ. ಶ್ರೀನಿ ಡೈರೆಕ್ಟ್ ಮಾಡ್ತದೆ, ಅದು ಎ ಫಾರ್ ಆನಂದ್. ನನ್ನ ಫಸ್ಟ್ ಸಿನಿಮಾ ಟೈಟ್ಲು ಎ ಫಾರ್ ಅಂತ ಹಾಕಿದ್ದೀವಿ. ಅಲ್ಲಿ ಬಂದು ಸಿನಿಮಾ ನೋಡಿದಾಗ ಎ ಫಾರ್ ಯಾಕೆ ಅಂತ ನನಗೆ ಗೊತ್ತಾಗುತ್ತೆ. ಅದು ನೆಕ್ಸ್ಟ್ ಬಟ್ ಎ ಫಾರ್ ಆನಂದ್ ಅದೊಂದು ಅರ್ಥ ಕೊಡುತ್ತೆ. ಅಂಡ್ ಇಟ್ ವಿಲ್ ಬಿ ಅ ಲವಬಲ್ ಫಿಲ್ಮ್. ಇವಾಗ ಏನ್ ನಾವು ಇದು ನೋಡಿದೀವಿ, ಇದೆರಡನ್ನೂ ಹೊರತುಪಡಿಸಿದ್ರೆ ಇದೊಂಥರ ಬೇರೆ ತರವಾದ ಒಂದು ಏನಂತೀವಿ ಮಕ್ಕಳಿಗೆ ಹಾಗೂ ಎಸ್ಪೆಷಲಿ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗತ್ತೆ. ಏನಿಲ್ಲ, ಅಭಿಮಾನಿಗಳು ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರಿಲ್ಲದೆ ಹೋದರೆ ನಮ್ಮ ಚಿತ್ರಗಳು ಹಿಟ್ ಆಗೋಕ್ಕಾಗಲಿ ಅದಕ್ಕೆಲ್ಲ ಸಾಧ್ಯನೇ ಇಲ್ಲ. ಸೊ ಅದೆಲ್ಲ ನಾನು ತುಂಬ
ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ನಮಗೆ ಅಪ್ಪಾಜಿ ಅಮ್ಮಂದು ಆಶೀರ್ವಾದ ಆ್ಯಂಡ್ ಅಭಿಮಾನಿಗಳ ಆಶೀರ್ವಾದ, ಅದೇ ಅವ್ರಿಗೆ ಶಿವರಾಜ್ ಕುಮಾರ್ ಅವ್ರಿಗೆ ಶ್ರೀರಕ್ಷೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಣ್ಣನ್ ಕೇಳಿದಾಗ ಹೇಳಿಲ್ಲ, ಕಲೆಕ್ಷನ್ ವಿಚಾರದಲ್ಲಿ ಎಷ್ಟು ಖುಷಿಯಾಗಿದೆ ನಾನು ಅದೆಲ್ಲ ಏನೂ ನೋಡೇ ಇಲ್ಲ ಆ್ಯಕ್ಚುಲಿ. ಹೇಳ್ತಾ ಇದ್ದಾರೆ ಶ್ರೀಕಾಂತ್ ಅವ್ರು ಹೇಳ್ತಾ ಇರ್ತಾರೆ, ಪುನೀತ್ ಮತ್ತು ಬೇರೆಯವರೆಲ್ಲ ಫೋನ್ ಮಾಡಿ ಇಷ್ಟಿಷ್ಟು ಅಂತ ಹೇಳ್ತಾ ಇರ್ತಾರೆ. ನನ್ನ ಮೊಬೈಲ್ ಫೋನಿಗೆ ಫುಲ್ ಮೆಸೇಜ್ ಬರ್ತಾ ಇರುತ್ತೆ. ನಂಗೆ ಅದೆಲ್ಲ ನೋಡಿ ಅಷ್ಟು ಅಭ್ಯಾಸ ಇಲ್ಲ, ಈಗ ನೋಡಿ ಕಲ್ತ್ಕೋಬೇಕು ಅದೇನು ಅಂತ. ಗೀತಾ ಕಥೆಗಳನ್ನ ಹೇಗೆ ಕೇಳ್ತಾರೆ ಅಂತ ಮೊದಲೇ ಹೇಳಿದಾಗ ಅಮ್ಮನವ್ರು ಮಾಡ್ತಿದ್ದಂಥ ಸಿನಿಮಾಗಳು ಅಂದ್ರೆ ವ್ಯಾಲ್ಯೂಸ್ ಇರುತ್ತೆ, ಅದೇ ಥರದ್ದು ಐಡಿಯಾಲಜಿಲಿ ಇಟ್ಕೊಂಡು ಸಿನಿಮಾಗಳು ಹೋಗ್ತಾರಾಗಿದ್ದ ಅದನ್ನೆಲ್ಲ ಕತೆ ಎಲ್ಲ ಓಕೆ ಮಾಡೋದು ಶಿವರಾಜ್ ಕುಮಾರ್ ಅವರು ಯೂಶಲ್ ಆಗಿ. ಬಟ್ ಈಗ ನೆಕ್ಸ್ಟ್ ಬರ್ತಾ ಇರೋ ಕತೆನ ನನಗೆ ಅದೊಂದು ಜಾಪನೀಸ್ ನಾವೆಲ್ ಮೇಲಾಗಿದೆ. ಇಟ್ಸ್ ಅ ರಿಲೇಷನ್ಶಿಪ್ ಟೀಚರ್ಸ್ಗೂ ಮತ್ತು ಸ್ಟೂಡೆಂಟ್ಸ್ಗಿರೋದು. ಅದ್ರಲ್ಲಿ ಪ್ರೊಫೆಸರ್ ಕ್ಯಾರೆಕ್ಟರ್ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಮಕ್ಕಳಲ್ಲೇ, ನಮ್ಮ ಶಕ್ತಿಧಾಮ ಮಕ್ಕಳಲ್ಲೇ ಯಾರನ್ನಾರು ಸೆಲೆಕ್ಟ್ ಮಾಡಿ ಅಂತ ನಾನು ಡೈರೆಕ್ಟರ್ನ ಕೇಳಿದ್ದೀನಿ ನಾನು ಅಷ್ಟೇ. ಬೇರೆ ಭಾಷೆಗಳಲ್ಲಿ ಯಾವತ್ತಿಗೆ ಪ್ಲಾನ್ ಆಗ್ತಾರೆ? ಡಬ್ಬಿಂಗ್ ಎಲ್ಲ ಮುಗಿದಿದೆ, ಓನ್ಲಿ ಕಂಟೆಂಟ್ ಗೋಸ್ಕರ. ಕಂಟೆಂಟ್ ಮೋಸ್ಟ್ಲಿ 21st ಇಲ್ಲ 27th ಆಗುತ್ತೆ. 22nd ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅಬ್ರಾಡ್ಲಿ ಪ್ರಾಬ್ಲಮ್ ಇಲ್ಲ, ಅಬ್ರಾಡ್ಲಿ ರಿಲೀಸ್ ಮಾಡ್ಬೋದು. ಯಾಕಂದ್ರೆ ಅಲ್ಲಿ ಇದು ಸೆನ್ಸಾರ್ ಬೇಕಾಗಿಲ್ಲ. ಅಲ್ಲಿ ಅಬ್ರಾಡ್ ಇಂದನು ತೆಲುಗು ತಮಿಳು ರಿಲೀಸ್ ಮಾಡಿ ಅಂತ ತುಂಬಾ ಕೇಳ್ತಾ ಇದ್ದಾರೆ. ಸೊ ಬಹುಶಃ ಐ ಥಿಂಕ್ 22nd ನಾವು ಇದು ಮಾಡ್ತೀವಿ. ಅಲ್ಲಿ ಕನ್ನಡನೂ ತುಂಬಾ ಚೆನ್ನಾಗಿ ತಗೊಂಡಿದೆ US ಎಲ್ಲ. ನೆಕ್ಸ್ಟ್ ವೀಕ್ ಇಂದ ಆಲ್ ಓವರ್ ದ ವರ್ಲ್ಡ್ ಬರ್ತದೆ, ಎಲ್ಲ ಕಡೆ ಬರ್ತದೆ. ಜರ್ಮನಿ ರಿಲೀಸ್ ಆಗಿದೆ ಅಂಡ್ UK ರಿಲೀಸ್ ಆಗುತ್ತೆ ನೆಕ್ಸ್ಟ್ ವೀಕ್. UK, Canada, everywhere it's releasing. I think Dream Entertainers ಅಂತ ಅವರು ರಿಲೀಸ್ ಮಾಡಿದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ.